ನಾವೆಲ್ಲ ಸಂಗೊಳ್ಳಿ ರಾಯಣ್ಣ ಆಗ್ಲಿಕ್ಕೆ ಸಾಧ್ಯ ಇರಬಹುದು, ಆದ್ರೆ ಸಂಗೊಳ್ಳಿ ರಾಯಣ್ಣ ನಡೆದಂತ ದಾರಿ ಇದೆಯಲ್ಲ, ಅವ್ರು ಮಾಡಿದಂತ ಕೆಲಸ ಇದೆಯಲ್ಲ, ಅವರ ದೇಶಭಕ್ತಿ ಇದೆಯಲ್ಲ, ದೇಶ ಪ್ರೇಮ ಇದೆಯಲ್ಲ, ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಕಷ್ಟನಾ ನಮ್ಗೆ? ದೇಶ ಪ್ರೇಮ ದೇಶಭಕ್ತಿ ಬೆಳೆಸ್ಕೊಳ್ಳಿಕ್ಕೆ ಕಷ್ಟನಾ? ನಾವೆಲ್ಲ ಭಾರತೀಯರು, ಭಾರತ ದೇಶದವರು, ಇಂಡಿಯಾ ದೇಶದವರು. ಆದ್ರೆ ಪರಸ್ಪರ ಒಬ್ರಿಗೊಬ್ರು ದ್ವೇಷ ಮಾಡಬಾರ್ದು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಬೇಕು. ಎಲ್ಲರನ್ನೂ ಪ್ರೀತಿಸ್ತಕ್ಕಂಥದ್ದು. ಬೇರೆ ಧರ್ಮಕ್ಕೆ ಸೇರಿದ್ದೀರಪ್ಪ, ನಿಮ್ಮನ್ನು ಪ್ರೀತಿಸಲ್ಲ, ನಿಮ್ಮನ್ನು ಮಾತನಾಡಿಸಲ್ಲ ನಾವು ಅಂತಂದ್ರೆ, ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ, ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಮಾಡಿ ಹಿಂದೆ ಎಲ್ಲ ಆಗಿದ್ದಂತ ತಪ್ಪುಗಳಿಗೋಸ್ಕರ ಎಂತ ಮಸೀದಿಗಳನ್ನ ಧ್ವಂಸ ಮಾಡಿ ದೇವಸ್ಥಾನಗಳು ಕಟ್ಟಿಸ್ತೀವಿ ಅಂತ. ಇತಿಹಾಸ ಇದೆಲ್ಲ ಹೇಳ್ತದ? ಮೂರ್ಖ. ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ದಯಮಾಡಿ ಸಂಗೊಳ್ಳಿ ರಾಯಣ್ಣಂತವರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡಬಾರದು. ಈ HM ರೇವಣ್ಣ ಅನುದಾನ ಜಾಸ್ತಿ ಮಾಡಬೇಕು, ಕೊಡೋಣ, ಅನುದಾನ ಕೊಡ್ತೇನೆ, ಬೇರೆ ಸೈನಿಕ ಶಾಲೆಗಳಿಗೆ ಹಿಂಗೆ ಅನುದಾನ ಕೊಟ್ಟಿದ್ದೀವಿ. ಕೊಡಗಿನಲ್ಲಿ ಸ್ಥಾಪನೆ ಮಾಡಿದವರು ಯಾರು? ನಾವೇ. ಇಲ್ಲಿ ಮಾಡಿರೋರು ಯಾರು? ನಾವೇ. ಅಲ್ಲಿಗೆ ಅನುದಾನ ಕೊಟ್ಟವ್ರು ಯಾರು? ನಾವೇ. ಇಲ್ಲಿಗೆ ಅನುದಾನ ಕೊಡಬೇಕಾಗಿರೋರು ಇಲ್ಲೂ ಕೊಡೋಣ. ಆದ್ರೆ ಇದು ಯಾಕೆ ಅನುಮಾನ ಬಂತು ನನಗಂತೂ ಗೊತ್ತಿಲ್ಲ. ಎಲ್ಲ ಸಂಗೊಳ್ಳಿ ರಾಯಣ್ಣ ಆಗ್ಲಿಕ್ಕೆ ಸಾಧ್ಯ ಇರಬಹುದು, ಆದ್ರೆ ಸಂಗೊಳ್ಳಿ ರಾಯಣ್ಣ ನಡೆದಂತ ದಾರಿ ಇದೆಯಲ್ಲ, ಅವ್ರು ಮಾಡಿದಂತ ಕೆಲಸ ಇದೆಯಲ್ಲ, ಅವರ ದೇಶಭಕ್ತಿ ಇದೆಯಲ್ಲ, ದೇಶ ಪ್ರೇಮ ಇದೆಯಲ್ಲ, ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಕಷ್ಟನಾ ನಮ್ಗೆ? ದೇಶ ಪ್ರೇಮ ದೇಶಭಕ್ತಿ ಬೆಳೆಸ್ಕೊಳ್ಳಿಕ್ಕೆ ಕಷ್ಟನಾ? ನಾವೆಲ್ಲ ಭಾರತೀಯರು, ಭಾರತ ದೇಶದವರು, ಇಂಡಿಯಾ ದೇಶದವರು. ಆದ್ರೆ ಪರಸ್ಪರ ಒಬ್ರಿಗೊಬ್ರು ದ್ವೇಷ ಮಾಡಬಾರ್ದು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಬೇಕು. ಎಲ್ಲರನ್ನೂ ಪ್ರೀತಿಸ್ತಕ್ಕಂಥದ್ದು. ಬೇರೆ ಧರ್ಮಕ್ಕೆ ಸೇರಿದ್ದೀರಪ್ಪ, ನಿಮ್ಮನ್ನು ಪ್ರೀತಿಸಲ್ಲ, ನಿಮ್ಮನ್ನು ಮಾತನಾಡಿಸಲ್ಲ ನಾವು ಅಂತಂದ್ರೆ, ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ, ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಮಾಡಿ ಹಿಂದೆ ಎಲ್ಲ ಆಗಿದ್ದಂತ ತಪ್ಪುಗಳಿಗೋಸ್ಕರ ಎಂತ ಮಸೀದಿಗಳನ್ನ ಧ್ವಂಸ ಮಾಡಿ ದೇವಸ್ಥಾನಗಳು ಕಟ್ಟಿಸ್ತೀವಿ ಅಂತ. ಇತಿಹಾಸ ಇದೆಲ್ಲ ಹೇಳ್ತದ? ಮೂರ್ಖ. ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ದಯಮಾಡಿ ಸಂಗೊಳ್ಳಿ ರಾಯಣ್ಣಂತವರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡಬಾರದು. ಈ HM ರೇವಣ್ಣ ಅನುದಾನ ಜಾಸ್ತಿ ಮಾಡಬೇಕು, ಕೊಡೋಣ, ಅನುದಾನ ಕೊಡ್ತೇನೆ, ಬೇರೆ ಸೈನಿಕ ಶಾಲೆಗಳಿಗೆ ಹಿಂಗೆ ಅನುದಾನ ಕೊಟ್ಟಿದ್ದೀವಿ. ಕೊಡಗಿನಲ್ಲಿ ಸ್ಥಾಪನೆ ಮಾಡಿದವರು ಯಾರು? ನಾವೇ. ಇಲ್ಲಿ ಮಾಡಿರೋರು ಯಾರು? ನಾವೇ. ಅಲ್ಲಿಗೆ ಅನುದಾನ ಕೊಟ್ಟವ್ರು ಯಾರು? ನಾವೇ. ಇಲ್ಲಿಗೆ ಅನುದಾನ ಕೊಡಬೇಕಾಗಿರೋರು ಇಲ್ಲೂ ಕೊಡೋಣ. ಆದ್ರೆ ಇದು ಯಾಕೆ ಅನುಮಾನ ಬಂತು ನನಗಂತೂ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.